ಹೇಗಿದ್ದೀರಾ ಎಲ್ಲ? ಹೋಪ್ ನನ್ನ ವ್ಯೂವರ್ಸ್ ಖುಷಿಯಾಗಿ ಇರ್ತೀರಾ ಅಂತ ಖುಷಿಯಾಗಿ ಇರಬೇಕು. ಓಕೆನಾ? ಇವತ್ತಿನ ಟಾಪಿಕ್ 2026 ನಿಮ್ಗೆ ಹೇಗಿರುತ್ತೆ ಅಂತ. ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಮತ್ತು ಗೈಡೆನ್ಸ್ ನೋಡೋಣ. ಫೈಲ್ 1 ಮತ್ತು ಫೈಲ್ 2 ಸ್ಕ್ರೀನ್ ಮೇಲೆ ಬರುತ್ತೆ. ನಿಮಗೆ ಯಾವ ಪಿಕ್ಚರ್ ಜಾಸ್ತಿ ರೆಸೋನೇಟ್ ಆಗುತ್ತೆ ಆ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1-2-3 ಸೆಕೆಂಡ್ಸ್ ತಗೊಳ್ಳಿ. ಯಾವ ಫೈಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಆದಮೇಲೆ ರೀಡಿಂಗ್ ಶುರು ಮಾಡ್ತೀನಿ. ಈಗ ಫೈಲ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರಿಗೆ ಯೂನಿವರ್ಸ್ ಕಡೆಯಿಂದ 2026 ಹೇಗಿರುತ್ತೆ ಅಂತ ನೋಡೋಣ. ಯೂನಿವರ್ಸ್, ಪ್ಲೀಸ್ ಗೈಡ್ 2026 ನನ್ನ ಫೈಲ್ 1 ವ್ಯೂವರ್ಸ್ಗೆ ಹೇಗಿರುತ್ತೆ? ನಿಮ್ಮ ಮೆಸೇಜಸ್ ಏನು? ಪ್ಲೀಸ್ ಹೇಳಿ ಯೂನಿವರ್ಸ್, ಪ್ಲೀಸ್. ಓಕೆನಾ? 2 of Wands, Knight of Swords, Queen of Wands, Temperance. Okay. ನೀವು ತುಂಬ ಕಾನ್ಫಿಡೆಂಟ್ ಆಗಿರಬೇಕು ಈ ವರ್ಷ. ನೀವು ಏನೇನು ಫ್ಯೂಚರ್ ಪ್ಲ್ಯಾನ್ ಮಾಡಿದಿರೋ ಅದು ನೆರವೇರಬೇಕು ಅಂದರೆ ನೀವು ಕಾನ್ಫಿಡೆಂಟಾಗಿ ಆ ಪ್ಲ್ಯಾನ್ಸ್ನ ಎಕ್ಸಿಕ್ಯೂಟ್ ಮಾಡಬೇಕು, ಮುಂದುವರಿಬೇಕು ಆ ಪ್ಲ್ಯಾನ್ಸ್ ಕಡೆ. ಮತ್ತು ನಿಮಗೆ ಏನು ಆಲ್ರೆಡಿ ಇನ್ಕಮ್ ಸೋರ್ಸ್ ಜನ್ರೇಟ್ ಆಗ್ತಾ ಇದೆಯೋ ಅದಕ್ಕಿಂತ ಇನ್ನೊಂದು ಇನ್ಕಮ್ ಸೋರ್ಸ್ ಜನ್ರೇಟ್ ಆಗೋ ಸಾಧ್ಯತೆ ಇದೆ. ಮತ್ತು ನಿಮಗೆ ಇನ್ನೂ ಒಂದು ಜಾಬ್ ಆಪರ್ಚುನಿಟೀಸು ಬರ್ಬೋದು. ಈಗಿರೋ ಜಾಬ್ಗಿಂತ ಇನ್ನೂ 1-2 ಜಾಬ್ ಆಪರ್ಚುನಿಟೀಸ್ ಬರುತ್ತೆ. ಯೋಚನೆ ಮಾಡಿ ಮುಂದುವರಿರಿ. ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲೂ ಪ್ರೋಗ್ರೆಸ್ ಇರುತ್ತೆ, ನಿಮ್ಮ ಲವ್ ಲೈಫಲ್ಲೂ ಪ್ರೋಗ್ರೆಸ್ ಇರುತ್ತೆ, ಒಳ್ಳೆಯದಾಗಿ ಬೆಳವಣಿಗೆ ಆಗುತ್ತೆ. ನಿಮ್ಮ ಕೆರಿಯರಲ್ಲೂ ಅಷ್ಟೇ ಜಾಬ್ ಆಪರ್ಚುನಿಟೀಸ್ ಜಾಸ್ತಿ ತೋರಿಸ್ತಿದೆ, ಅದು ಒಳ್ಳೆ ಆಪರ್ಚುನಿಟೀಸು. ಯೋಚನೆ ಮಾಡಿ ಮುಂದುವರಿರಿ. ನಿಮ್ಮ ಗೋಲ್ ರೀಚ್ ಆಗೋ ಥರ ಕಾಣಿಸ್ತಿದೆ 2026 ಮತ್ತು ಫಾಸ್ಟ್ ಮೂಮೆಂಟ್ ಇರುತ್ತೆ. ನೀವು ಏನು ಅಂದ್ಕೊಂಡಿದ್ದೀರೋ ಜಾಸ್ತಿ ತಡೆ ಏನು ಬರಲ್ಲ, ಫಾಸ್ಟ್ ಮೂಮೆಂಟ್ ಇರುತ್ತೆ. ಕೆರಿಯರ್ ಕಡೆ ಹೋಗೋವಾಗ ತುಂಬ ಬೇಗ ಡಿಸಿಷನ್ ಮಾಡಿಬಿಡಿ, ರಾಂಗ್ ಡಿಸಿಷನ್ ಆಗೋ ಸಾಧ್ಯತೆ ಇದೆ. ದುಡುಕ್ಬೇಡಿ, ಸ್ವಲ್ಪ ಯೋಚನೆ ಮಾಡಿ. ಈಗ ಹೇಳಿದ್ನಲ್ಲ, 2-3 ಆಪರ್ಚುನಿಟೀಸ್ ಬಂದಿರುತ್ತೆ. ಸ್ವಲ್ಪ ಯೋಚನೆ ಮಾಡಿ ಮುಂದುವರಿರಿ ಯಾವುದಕ್ಕೆ ಹೋಗಬೇಕು ಅಂತ. ಈಗಿರೋ ಕೆಲಸಕ್ಕಿಂತ ಇನ್ನೂ ಬೆಟರ್ ನಿಮ್ಗೆ ಅನ್ಸಿದ್ರು 2-3 ಸಾರಿ ಯೋಚನೆ ಮಾಡಿ, ಯಾರ ಹತ್ರ ಆದರೂ ಸಜೆಷನ್ ತಗೊಂಡು ಮುಂದುವರಿರಿ. ದುಡುಕ್ಬೇಡಿ, ತುಂಬ ಫಾಸ್ಟ್ ಮೂಮೆಂಟ್ ತೋರಿಸ್ತಿದೆ. ಯೋಚನೆ ಮಾಡಿ, ಅದಿದ್ರೆ ಹೆಂಗೆ ಇದಿದ್ರೆ ಹೆಂಗೆ, ನಿಮ್ಮ ಲೈಫ್ಗೆ ಯಾವ್ದು ಚೆನ್ನಾಗಿರುತ್ತೆ. ನಿಮಗೆ ಫ್ಯಾಮಿಲಿ ಟೈಮ್ ಕೊಡೋವಂಥ ಜಾಬ್ ಇರ್ಬೋದು, ಏನೇ ಇರ್ಬೋದು, ನೀವು ಯೋಚನೆ ಮಾಡಿ ಮುಂದುವರಿಯಿರಿ. ಬಿಸ್ನೆಸ್ಗೂ ಇರ್ಬೋದು, ಯಾವುದಾದ್ರು ಬಿಸ್ನೆಸ್ಗೆ ಕೈ ಹಾಕಬೇಕು ಅಂದ್ರೂ ಸ್ವಲ್ಪ ದುಡುಕ್ಬೇಡಿ, ಯೋಚನೆ ಮಾಡಿ ಮುಂದುವರಿಯಿರಿ. ಯಾಕಂದರೆ ನಿಮಗೆ ತುಂಬ ಆಪ್ಷನ್ಸ್ ಇದೆ ಈ ವರ್ಷ, ತುಂಬ ಆಪ್ಷನ್ಸ್ ಸಿಗುತ್ತೆ ಖಂಡಿತ. ಮತ್ತು ಯಾರ್ಯಾರು ಫಾರಿನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀರೋ ಅವ್ರಿಗೂ ಚಾನ್ಸಸ್ ಇದೆ, ಫಾರಿನ್ಗೆ ಹೋಗೋ ಚಾನ್ಸಸ್ ಇದೆ. ಬಟ್ ನೀವು ಏನೇ ಅಂದ್ಕೊಂಡಿದ್ರು, ಏನೇ ಕೆಲಸಗಳಿಗೆ ಜಾಸ್ತಿ ತಡೆ ಇಲ್ಲ, ಫಾಸ್ಟ್ ಮೂಮೆಂಟ್ ಆಗುತ್ತೆ. ನೀವು ಯಾವ ವಿಷಯನೇ ಅಂದ್ಕೊಂಡಿರ್ಬೋದು, ಯಾವ ವಿಚಾರನೇ ಅಂದ್ಕೊಂಡಿರ್ಬೋದು, ಜಾಬ್ ಇರ್ಬೋದು, ಕೆರಿಯರ್ ಇರ್ಬೋದು, ಲವ್ ಲೈಫ್ ಇರ್ಬೋದು, ಅಥವಾ ಮನೆ ಕಟ್ಸೋದಿರ್ಬೋದು. ನೀವು ಏನು ಅಂದ್ಕೊಂಡಿದ್ರೋ 2026 ಅದು ಫಾಸ್ಟಾಗಿ ನೆರವೇರುತ್ತೆ ಈ ವರ್ಷ. ಬಟ್ ನಿಮ್ಮ ದುಡುಕಿನ ಸ್ವಭಾವದಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಸೊ ದುಡುಕ್ಬೇಡಿ, ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಮತ್ತು ನಿಮ್ಗೇನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಬೇಗ ರಿಕವರ್ ಆಗುತ್ತೆ. ಏನಕ್ಕಾದ್ರೂ ಟ್ರೀಟ್ಮೆಂಟ್ ತಗೋತಾ ಇದ್ರೆ
ಅದೇನಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ರೆ ಬೇಗ ರಿಕವರ್ ಆಗ್ತೀರಾ. ಮತ್ತೆಲ್ಲಾದರೂ ಟ್ರಿಪ್ಸ್ ಪ್ಲ್ಯಾನ್ ಮಾಡ್ತಿದ್ರೆ ಫಾರಿನ್ ಟ್ರಿಪ್ಸು ಬೇರೆ ಕಡೆ ಎಲ್ಲ ಖಂಡಿತ ಸುತ್ತಾಡ್ಕೊಂಡು ಬರ್ತೀರಾ. ನಿಮ್ದೇನು ಪ್ಲ್ಯಾನ್ಸ್ ಇದೆ ಖಂಡಿತ ನೆರವೇರುತ್ತೆ. ಆದರೆ ಹೋಗಕ್ಕೆ ಮುಂಚೆ ದುಡುಕ್ಬೇಡಿ. ಕೆರಿಯರಲ್ಲಿ ನೀವು ಬೋಲ್ಡ್ ಡಿಸಿಷನ್ಸ್ ತಗೋತೀರಾ, ತುಂಬ ಎನರ್ಜೆಟಿಕ್ ಆಗಿರ್ತೀರಾ, ಮತ್ತು ನಿಮ್ಮನ್ನ ಪ್ರೀತಿಸೋರ್ಗೆ ಟೈಮ್ ಕೊಡ್ತೀರಾ. ಈ ವರ್ಷ ತುಂಬ ಒಳ್ಳೆ ಗುಡ್ ಅರ್ನಿಂಗ್ಸ್ ಇರುತ್ತೆ. ಮೋಸ್ಟ್ ಆಫ್ ದ ಪೀಪಲ್ಗೆ ಗುಡ್ ಅರ್ನಿಂಗ್ಸ್ ಇರುತ್ತೆ, ಒಳ್ಳೆ ದುಡ್ಡು ಬರುತ್ತೆ, ಮತ್ತು ನಿಮ್ಮ ಲಿವಿಂಗು, ನಿಮ್ಮ ಲೈಫು ಒಳ್ಳೆ ಸ್ಟ್ಯಾಂಡರ್ಡ್ಸ್ಗೆ ಹೋಗುತ್ತೆ. ಅಂದರೆ 2025ಗಿಂತ ಇಂಪ್ರೂವ್ ಆಗುತ್ತೆ ನಿಮ್ಮ ಜೀವನ ಫೈನಾನ್ಷಿಯಲಿ. ಮತ್ತು ನಾನು ಹೇಳಿದ್ನಲ್ಲ ತುಂಬ ಚಾಯ್ಸಸ್ ಸಿಗುತ್ತೆ ಜಾಬಲ್ಲಿ ಅಂತ. ಅದು ಹೈ ಅಥಾರಿಟಿ ಜಾಬ್ ಇರ್ಬೋದು. ಯೋಚನೆ ಮಾಡಿಕೊಂಡು 2-3 ಆಪರ್ಚುನಿಟೀಸ್ ಸಿಗುತ್ತೆ, ಯೋಚನೆ ಮಾಡಿ ಮುಂದುವರಿರಿ. ಮತ್ತು ನಿಮ್ಮ ಸ್ಟ್ಯಾಂಡರ್ಡ್ಸ್ ಇಂಪ್ರೂವ್ ಆಗೇ ಆಗುತ್ತೆ 2026ಅಲ್ಲಿ ಗೈಸ್. ಕ್ಲೈಮ್ ಮಾಡಿ ಎನರ್ಜಿನ. ಥ್ಯಾಂಕ್ ಯು ಹೇಳಿ ಯೂನಿವರ್ಸ್ಗೆ. ಅದಕ್ಕಿಂತ ಇನ್ನೇನು ಬೇಕು ಗೈಸ್. ಮತ್ತು ನಿಮ್ಮ ಲೈಫು 2025ಗಿಂತ 26ಅಲ್ಲಿ ಬ್ಯಾಲೆನ್ಸ್ಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಮತ್ತು ನಿಮಗೆ ಸಕ್ಸಸ್ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ, ಕೆರಿಯರಲ್ಲೂ ಬ್ಯಾಲೆನ್ಸ್ ಬರುತ್ತೆ, ಜಾಬಲ್ಲಿ ಬ್ಯಾಲೆನ್ಸ್ ಬರುತ್ತೆ, ಫ್ಯಾಮಿಲಿ ಲೈಫಲ್ಲೂ ಬ್ಯಾಲೆನ್ಸ್ ಸಿಗುತ್ತೆ ಹೋದ ವರ್ಷಕ್ಕಿಂತ, ಫೈನಾನ್ಷಿಯಲಿ ಬ್ಯಾಲೆನ್ಸ್ ಸಿಗುತ್ತೆ. ಓವರ್ ಆಲ್ ನನಗೆ ಮೆಸೇಜ್ ಸಿಕ್ಕಿರೋದು ಒಳ್ಳೆ ಟ್ರಿಪ್ ಮಾಡ್ತೀರಾ, ಟ್ರಾವೆಲ್ ಮಾಡ್ತೀರಾ, ನಿಮ್ಮ ಪೊಸಿಷನ್ನು ಸೊಸೈಟಿಲಿ ಹೈ ಆಗುತ್ತೆ, ಒಳ್ಳೆ ಜಾಬ್ ಆಪರ್ಚುನಿಟೀಸ್ ತುಂಬ ಇದೆ, ಸ್ವಲ್ಪ ದುಡ್ಡಿನ ಸ್ವಭಾವ ಇದೆ. ಎಲ್ಲರ ಜೊತೆ ಡಿಸ್ಕಸ್ ಮಾಡಿ ಯೋಚನೆ ಮಾಡಿ ಜಾಬ್ ಚೇಂಜ್ ಮಾಡಿದ್ರು ಒಳ್ಳೆ ಜಾಬ್ಗೆ ಹೋಗ್ತೀರಾ. ಅಲ್ಲಿ ನಿಮಗೆ ಒಳ್ಳೆ ಸ್ಟೇಟಸ್, ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ. ನಿಮ್ಮ ಲೈಫು ಒಳ್ಳೆ ಚೇಂಜಸ್ ಕಡೆ 2026ಅಲ್ಲಿ ಹೋಗುತ್ತೆ. ತುಂಬ ಏನು ನಿಮಗೆ ಅದು ತಡೆ ಆಗಲ್ಲ, ಫಾಸ್ಟ್ ಮೂಮೆಂಟ್ ಇರುತ್ತೆ. ಬಟ್ ನೀವು ದುಡುಕ್ಬಾರ್ದು, ಬೇಗ ಸಿಕ್ತು ಅಂತ ಯೋಚನೆ ಮಾಡಿ ನಿರ್ಧಾರಕ್ಕೆ ಬರಬೇಕು. ಬ್ಯಾಲೆನ್ಸ್ಡ್ ಲೈಫ್ ಇರುತ್ತೆ, ಫೈನಾನ್ಷಿಯಲಿನೂ ಸ್ಟೆಬಿಲಿಟಿ ಸಿಗುತ್ತೆ ಸುಮಾರು ಜನಕ್ಕೆ. ಮತ್ತು ಹೆಲ್ತ್ ಇಶ್ಯೂಸ್ ಏನೇನಿದೆ ಫೈಲ್ 1 ಅವ್ರಿಗೆ ಅದೆಲ್ಲ ಕ್ಲಿಯರ್ ಆಗೋ ಥರ ಕಾಣಿಸ್ತಿದೆ. ಬಟ್ ಕೆಲವರಿಗೆ ಈ ಫಾಸ್ಟ್ ಇದಿದೆ, ಅವ್ರಿಗೆ ಚಿಕ್ಕ ಪುಟ್ಟ ಇಂಜುರೀಸ್ ಆಗೋ ಚಾನ್ಸಸ್ ಇದೆ. ಸೊ ಹುಷಾರಾಗಿ ಗಾಡಿ ಎಲ್ಲ ಓಡಿಸಿ. ಎಲ್ಲ ವಿಷಯದಲ್ಲೂ ಫಾಸ್ಟ್ ಬೇಡ. ಅದು ಬಿಟ್ಟರೆ ಏನಾದರೂ ತುಂಬ ಲಾಂಗ್ ಟರ್ಮ್ ಕಾಯಿಲೆಗಳಿದ್ರೆ ಖಂಡಿತ 2026ಅಲ್ಲಿ ನಿಮ್ಗೆ ಅದರಿಂದ ರಿಲೀಫ್ ಸಿಗುತ್ತೆ. ಇನ್ನೊಂದಷ್ಟು ಮೆಸೇಜಸ್ ತಗೊಳ್ಳೋಣ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 1 ಅವ್ರಿಗೆ 2026ಗೆ ಏನೇನು ಮೆಸೇಜಸ್ ಕೊಡ್ತೀರಾ ಮತ್ತು ಗೈಡೆನ್ಸ್ ಕೊಡ್ತೀರಾ ಪ್ಲೀಸ್ ಹೇಳಿ ಯೂನಿವರ್ಸ್. ಪ್ಲೀಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ, ಗೈಡೆನ್ಸ್ ಕೊಡಿ ಯೂನಿವರ್ಸ್ ಪ್ಲೀಸ್. ಫೈಲ್ 1 ಪ್ಲೀಸ್ ಯೂನಿವರ್ಸ್. ಓಕೆ ದಿ ಹರ್ಮಿಟ್. ಓಕೆ, ನೀವು ಏನೇನು ಅಂದ್ಕೊಂಡಿದ್ದೀರೋ, ನಿಮ್ಮ ಕನಸುಗಳು ಏನೇನಿದೆಯೋ 2026ಗೆ, ನಿಮ್ಮ ಡೆಸ್ಟಿನೇಷನ್ ಏನಿದೆಯೋ ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ ಗೈಸ್ 2026ಅಲ್ಲಿ. ನಿಮ್ಗೆ ಹಂಗೆ ಆಪರ್ಚುನಿಟಿನೂ ಸಿಗುತ್ತೆ ಮತ್ತು ಸ್ಟೇಬಲ್ ಕೆರಿಯರ್ ಸಿಗುತ್ತೆ. ನಾನು ಆಗಲೇ ಹೇಳಿದೆ, ಒಳ್ಳೆ ಕೆರಿಯರ್ ಸಿಗುತ್ತೆ ಸುಮಾರು ಜನಕ್ಕೆ. ಮತ್ತು ನಿಮ್ಮ ಸ್ಟ್ಯಾಂಡರ್ಡ್ಸ್ ಚೇಂಜ್ ಆಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ. ತುಂಬ ವರ್ಕಾಲಿಕ್ ಆಗ್ತೀರಾ 2026ಗೆ ನೀವು. ಅಂದರೆ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತೀರಾ. ಫೈನಾನ್ಸ್ ಸ್ಟೇಬಲ್ ಮಾಡೋಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ. ಮತ್ತು ನೀವೇನಾದರೂ ದುಡ್ಡು ಕಳ್ಕೊಂಡಿದ್ರೆ ಅದ್ರ ರಿಕವರಿ ಖಂಡಿತ ಆಗುತ್ತೆ 2026ಅಲ್ಲಿ ನಿಮ್ಮ ಹಾರ್ಡ್ ವರ್ಕಿಂದ. ನೋಡಿ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ.
ಇಷ್ಟು ಕಾಯಿನ್ ಸಂಪಾದನೆಗೋಸ್ಕರ. ನೀವು ಅದೇ ಥರ ಹಾರ್ಡ್ ವರ್ಕ್ ಮಾಡ್ತೀರಾ, ಸಂಪಾದನೆನೂ ಮಾಡ್ತೀರಾ, ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ, ಸಮಾಜದಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ 2025ಗಿಂತ 26ಅಲ್ಲಿ ಇಂಪ್ರೂವ್ ಆಗುತ್ತೆ. ಜಾಬ್ ವೈಸು ನೀವು ಬೇರೆ ಜಾಬಲ್ಲಿ ಹುಡುಕ್ತಾ ಇದ್ರೆ ನಿಮ್ಗೆ ಆಪರ್ಚುನಿಟೀಸ್ ಸಿಗುತ್ತೆ, ಮತ್ತು ಖಂಡಿತ ಸ್ಟೇಟಸ್ ಚೇಂಜ್ ಆಗುತ್ತೆ. ಮತ್ತು ಫ್ಯಾಮಿಲಿ ಲೈಫು ತುಂಬ ಚೆನ್ನಾಗಿರುತ್ತೆ, ಅಬಂಡೆಂಟ್ ಆಗಿರುತ್ತೆ. ದುಡ್ಡು ಅದಕ್ಕೆಲ್ಲ ಮುಂಚಿನಷ್ಟು ಪ್ರಾಬ್ಲಮ್ ಇರಲ್ಲ, ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಬರುತ್ತೆ. ಫ್ಯಾಮಿಲಿ ಲೈಫ್ ತುಂಬ ಖುಷಿಯಾಗಿರ್ತೀರ, ನಿಮ್ಮ ಪಾರ್ಟ್ನರ್ ಜೊತೆ, ಮಕ್ಕಳ ಜೊತೆ, ಫ್ಯಾಮಿಲಿ ಜೊತೆ, ಪೆಟ್ಸು, ನಿಮ್ಮ ಪೇರೆಂಟ್ಸು ಚೆನ್ನಾಗಿರ್ತೀರ. ಹೈ ರ್ಯಾಂಕ್ ಜಾಬ್ ಮತ್ತೆ ಅದೇ ರಿಪೀಟ್ ಆಗಿದೆ. ಜಾಬ್ ಆಪರ್ಚುನಿಟೀಸ್ ತುಂಬ ತೋರಿಸ್ತಿದೆ, ನಿಮಗೆ ಒಳ್ಳೆ ಜಾಬ್ ಅಂತೂ ಖಂಡಿತ ಸಿಗುತ್ತೆ ಟ್ರೈ ಮಾಡ್ತಾ ಇದ್ರೆ. ಆದರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಯಾವುದೂ ದುಡುಕ್ಬೇಡಿ. ಹಾರ್ಡ್ ವರ್ಕ್ ಮಾಡ್ತೀರಾ, ಅದ್ರ ಫಲ ನಿಮ್ಗೆ ಸಿಕ್ಕೇ ಸಿಗುತ್ತೆ. ದುಡ್ಡಿನ ಬಗ್ಗೆ 2026ಅಲ್ಲಿ ನೀವು ಮುಂಚೆ ಯೋಚನೆ ಮಾಡಿದಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ಯಾಕಂದರೆ ಮಲ್ಟಿಪಲ್ ಸೋರ್ಸ್ ಓಪನ್ ಆಗುತ್ತೆ ನಿಮಗೆ, ಎಲ್ಲಾದರೂ ಒಂದು ಕಡೆಯಿಂದ ನಿಮಗೆ ತಕ್ಕ ಮಟ್ಟಿಗೆ ಸೊಲ್ಯೂಷನ್ ಅಂತೂ ಸಿಗುತ್ತೆ. ಖಂಡಿತ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ತುಂಬ ಬರ್ಡನ್ ಅನಿಸುತ್ತೆ ಕೆಲವು ಸರಿ ನಿಮಗೆ 2026ಅಲ್ಲಿ, ಬಿಕಾಸ್ ಹಾರ್ಡ್ ವರ್ಕ್ ಮಾಡ್ತಿರ್ತೀರಾ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು, ಜಾಬ್ ಚೇಂಜ್ ಮಾಡಿರ್ತೀರಾ, ಅದರಿಂದೆಲ್ಲ ನಿಮಗೆ ಬರ್ಡನ್ ಅನ್ನಿಸ್ತಾ ಇರುತ್ತೆ. ಮತ್ತು ಸ್ವಲ್ಪ ಹೆಲ್ತ್ ಇಶ್ಯೂಸು, ಹೊಸ ಹೆಲ್ತ್ ಇಶ್ಯೂಸು, ಹೆಲ್ತ್ ಚಾಲೆಂಜಸ್ ಬರ್ಬೋದು. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡ್ತೀರಾ. ಕಷ್ಟ ಅಂತ ಅನಿಸ್ಬೋದು ನಿಮಗೆ, ಬಟ್ ಓವರ್ಕಮ್ ಮಾಡ್ತೀರಾ. ಸ್ವಲ್ಪ ಅಲರ್ಟ್ ಆಗಿರಿ ಅಂತ ಹೇಳ್ತಿದ್ದಾರೆ ಯೂನಿವರ್ಸು. ದುಡ್ಡು ಬರ್ತಾ ಇದೆ, ಬಿಡು ಬರ್ತಾ ಇದೆಯಲ್ಲ, ಆ ಥರ ಸಮಾಧಾನ ಪಟ್ಕೊಳ್ದೆ ಸ್ವಲ್ಪ ಅಲರ್ಟ್ ಆಗಿರಿ. ಮತ್ತು ನಿಮ್ಮ ಹೆಲ್ತ್ಗೆ ಏನು ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೆ ಏನು ಒಳ್ಳೆಯದು ಅದನ್ನು ಯೋಚನೆ ಮಾಡಿ. ಬರೀ ದುಡ್ಡು ಆ ಥರ ಯೋಚನೆ ಮಾಡೋದು ಬೇಡ, ಎಲ್ಲರ ಬಗ್ಗೆನೂ ಯೋಚನೆ ಮಾಡಬೇಕು. ಮತ್ತು ಸೆಲ್ಫಿಶ್ ಆಗಿರಬಾರ್ದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಬೇರೆಯವ್ರಿಗೂ ಆದಷ್ಟು ಹೆಲ್ಪ್ ಮಾಡಿ, ನಿಮ್ಮ ಕೈಲಾದಷ್ಟು. ಖಂಡಿತ ನಿಮಗೆ ನೀವು ಏನು ಅಂದ್ಕೊಂಡಿದ್ದೀರಾ ಅದು 2026ಅಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ಚಾಲೆಂಜಸ್ ಬರುತ್ತೆ, ಬಟ್ ಅದನ್ನು ದಾಟ್ಕೊಂಡು ಬರ್ತೀರಾ ಅಂತ ಯೂನಿವರ್ಸ್ ಹೇಳ್ತಿದೆ. ನಿಮಗೆ ಸ್ವಲ್ಪ 2026ಅಲ್ಲಿ ಲೋನ್ಲಿ, ಒಂಟಿ ಅನ್ನಿಸ್ಬೋದು, ಅಥವಾ ಏನೂ ಸರಿ ಹೋಗ್ತಿಲ್ಲ, ಯಾಕೋ ಸರಿ ಹೋಗ್ತಿಲ್ಲ. ಎಲ್ಲ ಕರೆಕ್ಟಾಗೆ ಜಾಬ್ ಎಲ್ಲ ಚೆನ್ನಾಗೇ ಇರುತ್ತೆ, ದುಡ್ಡು ಬರ್ತಾ ಇರುತ್ತೆ, ಎಲ್ಲ ಆಗ್ತಿರುತ್ತೆ. ಬಟ್ ನಿಮ್ಗೆಲ್ಲೋ ಒಂದು ಕಡೆ ಮನ್ಸಿಗೆ ಬೇಜಾರಿರುತ್ತೆ, ಯಾಕೋ ಸರಿ ಹೋಗ್ತಿಲ್ಲ ಅಂತ ಅನ್ನಿಸ್ತಿರುತ್ತೆ. ಮತ್ತು ಮುಂಚೆ ಕಳ್ಕೊಂಡಿರೋ ದುಡ್ಡು ಬಗ್ಗೆನೂ ಯೋಚನೆ ಇರುತ್ತೆ. ಸ್ವಲ್ಪ ಲೋ ಎನರ್ಜಿ ಇರುತ್ತೆ. ಎಷ್ಟೇ ಬಂದರೂ ಏನೇ ಆದರೂ ನಿಮ್ಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಇಷ್ಟು ಸಾಕಾಗಲ್ಲ, ಇನ್ನೂ ಬೇಕು ಅನ್ನೋದಿದ್ದೇ ಇರುತ್ತೆ, ಎಷ್ಟೇ ಇಂಪ್ರೂವ್ಮೆಂಟ್ ಆದ್ರೂ. ಓಕೆನಾ? ಆ ಕಂಡೀಷನ್ನಿಂದ ನೀವು ಆಚೆ ಬರಬೇಕು. ಯಾಕಂದರೆ ನೋಡಿ, ಇಷ್ಟೆಲ್ಲ ನಿಮಗೆ ಪಾಸಿಟಿವ್ ಇರೋದ್ರಿಂದ ನೀವು ನಿಮಗೆ ಎಷ್ಟು 2026ಅಲ್ಲಿ ಎಷ್ಟು ಪಾಸಿಟಿವ್ ಆಗುತ್ತೆ ಅದನ್ನು ನೆನೆಸ್ಕೊಳ್ಳಿ, ಬರೀ ನೆಗೆಟಿವೇ ನೆನೆಸ್ಕೋಬೇಡಿ. ಈಗ 2025ಅಲ್ಲಿ ಏನೇನು ಪ್ರಾಬ್ಲಮ್ ಇತ್ತೋ ಅದಕ್ಕಿಂತ ನಿಮಗೆ 2026ಅಲ್ಲಿ ಇಂಪ್ರೂವ್ ಆಗಿರುತ್ತೆ. ಆದರೆ ನೀವು ಆ ಇಂಪ್ರೂವ್ಮೆಂಟ್ನ ಬಿಟ್ಬಿಟ್ಟು ಇನ್ನೂ ಆಗಬೇಕಿತ್ತು, ಇನ್ನೂ ಬರಬೇಕಿತ್ತು, ಇನ್ನೂ ಒಳ್ಳೆ ಜಾಬ್ ಬರಬೇಕಿತ್ತು, ನಾನು ಇನ್ನೂ ಆ ಥರ ಅಂದ್ಕೋಬೇಡಿ. ಓಕೆನಾ? ಸೆಲ್ಫಿಶ್ ಆಗಬೇಡಿ ಜಾಸ್ತಿ. ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡಿ, ಎಲ್ಲರಿಗೂ ಹೆಲ್ಪ್ ಮಾಡಿ. ಮತ್ತು ಖಂಡಿತ ಇದು ಒಳ್ಳೆ ಇಯರ್ ನಿಮಗೆ. ನಿಮಗೆ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ವೇಗವಾಗಿ ಸಿಗುತ್ತೆ. ದುಡುಕ್ಬೇಡಿ ಮತ್ತು ಬೇಜಾರು ಆಗಬೇಡಿ. ಅದು ಕೆಲವ್ರಿಗೆ ಅದೂ ಇರಲ್ಲ, ನಿಮಗೆ ಸಿಕ್ಕಿರೋದು. ನಿಮಗೆ ಯೂನಿವರ್ಸ್ ಅಷ್ಟಾದರೂ ಸಪೋರ್ಟ್ ಮಾಡಿ ಈ ವರ್ಷ ಅಷ್ಟು ಕೊಟ್ಟಿದೆ ಅಂತ ಖುಷಿ ಪಡಿ. ಆವಾಗ ನೀವು ಪಾಸಿಟಿವ್ ಎನರ್ಜಿನ ಎಕ್ಸೆಪ್ಟ್ ಮಾಡ್ತೀರಾ. ನೀವು ಈ ಥರ ಯೋಚನೆ ಮಾಡ್ಕೊಂಡಿದ್ರೆ ನೆಗೆಟಿವ್ ಎನರ್ಜಿನ ಅಟ್ರಾಕ್ಟ್ ಮಾಡ್ದಂಗೆ ಆಗುತ್ತೆ. ಓಕೆನಾ? ಫ್ಯಾಮಿಲಿ ಲೈಫ್ ಅಂತೂ ಚೆನ್ನಾಗಿರುತ್ತೆ.
ಒಳ್ಳೆ ಸ್ಟೇಟಸ್ ಸಿಗುತ್ತೆ. ನೀವೇನೇನು ಅಂದ್ಕೊಂಡಿದ್ದೀರಾ ಆ ಕೆಲಸಗಳೆಲ್ಲ ಫಾಸ್ಟಾಗಿ ಮೂವ್ ಆಗ್ತವೆ. ದುಡುಕ್ಬೇಡಿ. ಹೆಲ್ತ್ ಇಶ್ಯೂಸು ಕಡಿಮೆ ಆಗ್ತಾ ಬರುತ್ತೆ. ಚಿಕ್ಕ ಪುಟ್ಟ ಹೊಸ ಹೆಲ್ತ್ ಇಶ್ಯೂಸ್ ಶುರು ಆದರೂ ಏನು ತೊಂದರೆ ಇಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡ್ತಿರ್ತೀರಲ್ಲ, ಕೆಲವು ಸಾರಿ ಲೋ ಆಗೋದುಂಟು, ಎಲ್ಲರ ಲೈಫಲ್ಲೂ ಅದು ಇದ್ದೇ ಇರುತ್ತೆ. ಬಟ್ ಅದರಿಂದ ಆಚೆ ಬರ್ತೀರಾ, ಯಾಕಂದರೆ ಎನರ್ಜೀಸ್ ತುಂಬ ಚೆನ್ನಾಗಿದೆ. ಯಾರೇ ಆಗಲಿ ವ್ಯಕ್ತಿಗಳು ಆ ಥರ ಲೋ ಎನರ್ಜಿ ಅನಿಸುತ್ತೆ, ಬಟ್ ಅದರಿಂದ ಆಚೆ ಬಂದೇ ಬರ್ತೀರಾ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ ಪೈಲ್ 1 ಪೀಪಲ್ಸ್ಗೆ, ಪೈಲ್ 1 ವ್ಯೂವರ್ಸ್ಗೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ಪೈಲ್ 1 ವ್ಯೂವರ್ಸ್ಗೆ ಯೂನಿವರ್ಸ್ ಪ್ಲೀಸ್ ಗೈಡ್ ಮಾಡಿ. ಓಕೆನಾ? ಯೂನಿವರ್ಸ್ ಪ್ಲೀಸ್ ಗೈಡ್ ಮಿ. ಓಕೆ, ಕೀಪ್ ಗೋಯಿಂಗ್ ಅಂತ ಹೇಳ್ತಿದ್ದಾರೆ ಯೂನಿವರ್ಸ್. ನಿಲ್ಲಿಸ್ಬೇಡಿ. ನೀವೇನು ಅಂದ್ಕೊಂಡಿದ್ದೀರಾ ಅದನ್ನು ಮುಂದುವರಿಸಿ, ಖಂಡಿತ ಅದು ನೆರವೇರುತ್ತೆ ಅಂತ ಹೇಳ್ತಿದ್ದಾರೆ. ಬಿಲೀವ್ ಯುವರ್ ಇಂಟ್ಯೂಷನ್. ನಿಮಗೆ ಬ್ಯಾಕ್ ಆಫ್ ದ ಮೈಂಡ್ ಏನು ನಡೆಯುತ್ತೆ, ನಿಮ್ಗೆ ಅನಿಸ್ತಿರುತ್ತೆ ಈ ಥರ ಹೋಗ್ಬಾರ್ದು, ಈ ಥರ ಮಾಡಬಾರ್ದು, ಯಾಕೋ ಸರಿ ಇಲ್ಲ, ಯಾಕೋ ಹಂಗೆ ಅನ್ನಿಸ್ತಿದೆ, ಇದರಲ್ಲಿ ಹರ್ಮಿಟ್ ಮಾಡಲ್ ನಾನು ಹೇಳ್ದೆ ಯಾಕೋ ಸರಿ ಇಲ್ಲ ಅಂತ ಅನಿಸ್ತಿದೆ ಅಂತ. ಆ ಥರ ನಿಮ್ಗೇನಾದ್ರು ಇಂಟ್ಯೂಷನ್ ಮೆಸೇಜಸ್ ಬಂದರೆ ಅದನ್ನು ಕರೆಕ್ಟಾಗಿ ಯೋಚನೆ ಮಾಡಿ. ನಿಮಗೆ ಸುಮ್ಮನೆ ಅನಿಸ್ತಾ ಇರಲ್ಲ ಅದು. ನಿಮ್ಗೆ ಏನು ಇಂಟ್ಯೂಷನ್ ಹೇಳುತ್ತೆ, ನಿಮ್ಮ ಮನಸ್ಸು ಏನು ಹೇಳುತ್ತೆ ಅದನ್ನು ಮಾಡಿ. ಜಾಬ್ ಬಗ್ಗೆ ಇರ್ಬೋದು, ನಿಮ್ಮ ಕೆರಿಯರ್ ಬಗ್ಗೆ ಇರ್ಬೋದು, ಫೈನಾನ್ಸಸ್ ಬಗ್ಗೆ ಇರ್ಬೋದು, ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅದನ್ನು ಮಾಡಿ. ನೋಡಿ, ಟುಡೇ ಇಸ್ ಎ ಗಿಫ್ಟ್. ನೀವು 2026ನ ಗಿಫ್ಟ್ ಅಂತ ಅಂದ್ಕೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದೆ. 2026 ನಿಮಗೆ ಗಿಫ್ಟೇ, ಬಿಗ್ ಗಿಫ್ಟ್ ಯೂನಿವರ್ಸ್ ಕಡೆಯಿಂದ. ನೀವು ಏನೇನು ಅಂದ್ಕೊಂಡಿದ್ದೀರೋ ಆಲ್ಮೋಸ್ಟ್ ನೆರವೇರುತ್ತೆ, ಫಾಸ್ಟಾಗಿ ನೆರವೇರುತ್ತೆ. ಸ್ವಲ್ಪ ದುಡುಕು ನಿರ್ಧಾರಗಳು ಬೇಡ, ಮತ್ತು ಇಷ್ಟೇನಾ ಅನ್ನೋ ಬೇಸರ ಬೇಜಾರು ಬೇಡ, ಮತ್ತು ಸೆಲ್ಫ್ಲೆಸ್ನೆಸ್ ಬೆಳೆಸ್ಕೊಳ್ಳಿ, ಸೆಲ್ಫಿಶ್ನೆಸ್ ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಟುಡೇ ಐ ಚೂಸ್ ಮೈ ಸೆಲ್ಫ್. ನಿಮಗೆ ಆ ಥರ ಬೇಜಾರಾದಾಗ ನೀವು ಖುಷಿಯಾಗಿರೋಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿ ಅಂತ ಯೂನಿವರ್ಸ್ ಹೇಳ್ತಿದೆ. ಬರೀ ಹಾರ್ಡ್ ವರ್ಕು, ದುಡ್ಡು ಸಂಪಾದನೆ, ಫ್ಯಾಮಿಲಿ ಅದೇ ಬೇಡ, ನಿಮಗೆ ಅಂತ ನೀವು ಟೈಮ್ ಕೊಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಇನ್ನೊಂದಷ್ಟು ಮೆಸೇಜಸ್ ನೋಡೋಣ. ಯೂನಿವರ್ಸ್ ಫೈಲ್ 1 ಅವ್ರಿಗೆ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. 2026 ಏನೇ ಆದ್ರೂ ಅದರದ್ದು ರಿಸಲ್ಟ್ ಒಳ್ಳೆಯದೇ ಇರುತ್ತೆ. ಎಲ್ಲ ಒಂದು ಕಾರಣಕ್ಕಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಅದನ್ನು ನೀವು ಎಕ್ಸೆಪ್ಟ್ ಮಾಡ್ಕೋಬೇಕು. ಏನೇ ಆಗಲಿ ಅದೊಂದು ಒಳ್ಳೆ ಕಾರಣಕ್ಕಾಗಿ ಆಗ್ತಿದೆ ಅಂತ ಅಂದ್ಕೋಬೇಕು, ಅಂದ್ಕೊಂಡು ಖುಷಿಯಾಗಿರಬೇಕು ಅಂತ ಹೇಳ್ತಾ ಇದೆ. ಬಿ ಯು. ನೀವು ನೀವಾಗಿರಿ, ಆದಷ್ಟು ಖುಷಿಯಾಗಿರೋಕ್ಕೆ ಟ್ರೈ ಮಾಡಿ. ನೀವು ನೀವಾಗಿರಿ, ನಿಮ್ಮ ತಂದಲ್ಲಿ ಏನು ಚೇಂಜಸ್ ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಏನಕ್ಕೂ ಕಾಂಪ್ರಮೈಸ್ ಆ ಥರ ಆಗಬೇಡಿ, ನೀವು ನೀವಾಗಿರಿ ಅಂತ ಹೇಳ್ತಿದ್ದಾರೆ 2026 ಓಕೆ ನೋಡಿ, ಮತ್ತೆ ಇಂಟ್ಯೂಷನ್ನೇ ಬಂತು. ಆಲ್ವೇಸ್ ಫಾಲೋ ಯುವರ್ ಇನ್ನರ್ ಸೆಲ್ಫ್ ಆ್ಯಂಡ್ ಡೂ ವಾಟ್ ಇಟ್ ಸೇಸ್. ನಿಮಗೆ ಮನಸ್ಸು ಸ್ಟ್ರಾಂಗ್ ಆಗಿ ಈ ಜಾಬ್ಗೆ ಹೋಗ್ಬೇಕು ಅಂದರೆ ಹೋಗಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತಿರೋದು, ಈ ಜಾಬ್ಗೆ ಹೋಗ್ಬೇಕು ಅಂದರೆ ಹೋಗಿ, ಇಲ್ಲ ಅಂದರೆ ಬೇಡ. ನಿಮ್ಗೆ ಸ್ಟ್ರಾಂಗ್ ಆಗಿ ಬೇಡ, ಇಲ್ಲೇನೋ ಪ್ರಾಬ್ಲಮ್ ಇದೆ, ನಾನು ಹೋಗಬಾರ್ದು, ಯಾಕೋ ಸರಿ ಅನಿಸ್ತಿಲ್ಲ ಅಂದರೆ ಬೇಡ ಅಂತ ಯೂನಿವರ್ಸ್ ಹೇಳ್ತಿದೆ. ನೀವು 2026 ಏನೇ ಡಿಸಿಷನ್ ತಗೋಬೋದು. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ ಅಂತ 2 ಕಾರ್ಡ್ ಬಂದಿದೆ. ಇನ್ನರ್ ಸೆಲ್ಫ್ ಅಂದ್ರೆ ಇಂಟ್ಯೂಷನ್ನೇ ಸೇಮೇ. ಸೊ ನಿಮ್ಮ ಇಂಟ್ಯೂಷನ್ಗೆ ಫಸ್ಟ್ ಪ್ರಿಯಾರಿಟಿ ಕೊಡಿ ಅಂತ ಯೂನಿವರ್ಸ್ ಹೇಳ್ತಿದೆ. ನಿಮ್ಮ ಗಟ್ ಫೀಲಿಂಗ್ ಏನು ಹೇಳುತ್ತೆ ಆ ಥರನೇ ಮುಂದುವರಿರಿ, ಆ ಥರನೇ ಮಾಡಿ, ಖಂಡಿತ ನಿಮ್ಗೆ ಸಕ್ಸಸ್ ಸಿಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದೆ. ಓಕೆನಾ? ಯೂನಿವರ್ಸ್ ಇನ್ನೊಂದಷ್ಟು ಮೆಸೇಜಸ್ ಕೊಡಿ. ಹೋಪ್ ಇಸ್ ದ ಓನ್ಲಿ ಥಿಂಗ್ ಸ್ಟ್ರಾಂಗರ್ ದೆನ್ ಫಿಯರ್. ನೀವು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಹೆದರ್ಕೋಬಾರ್ದು, ಸ್ಟ್ರಾಂಗ್ ಆಗಿ ಮುಂದುವರಿಬೇಕು, ಮತ್ತು ಹೋಪ್ ಇಟ್ಕೋಬೇಕು. ಪಾಸಿಟಿವ್ ಥಿಂಕಿಂಗ್ ಇರಲೇಬೇಕು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಹೋಪ್ ಇಟ್ಕೊಳ್ಳಿ, ಖಂಡಿತ ನೀವು ಏನೇನು ಅಂದ್ಕೊಂಡಿದ್ರೋ 2026
ರೀಚ್ ಆಗೇ ಆಗ್ತೀರಾ. ತುಂಬ ಎಫರ್ಟು ಹಾಕ್ತೀರಾ, ಫ್ಯಾಮಿಲಿ ಲೈಫು ಚೆನ್ನಾಗಿರುತ್ತೆ. ಓಕೆನಾ? ನನಗೆ ಈಗ ಬಂದಂಥ ಮೆಸೇಜ್ ಅಂದರೆ ಮೆಡಿಟೇಷನ್ ಮಾಡಿ ಅಂತ ಬರ್ತಾ ಇದೆ. ಸೊ ನೀವು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ರೆ 2026ಇಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಖಂಡಿತ ನೀವು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ನಾನು ಕೂಡ ಯೂನಿವರ್ಸ್ನ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫೈಲ್ 1. ಥ್ಯಾಂಕ್ ಯು ಯೂನಿವರ್ಸ್. ಹಾಯ್ ಗಾಯ್ಸ್, ಫೈಲ್ 2 ಯಾರ್ಯಾರು ಸೆಲೆಕ್ಟ್ ಮಾಡಿದಾರೋ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ 2026 ಹೇಗಿರುತ್ತೆ ಅಂತ ನೋಡೋಣ. ಓಕೆನಾ? ನೀವು ನಿಮ್ಮ ಇಷ್ಟ ದೇವ್ರುಗಳನ್ನ ನೆನೆಸ್ಕೊಳ್ಳಿ, ಯೂನಿವರ್ಸ್ನ ಕೇಳ್ಕೊಳ್ಳಿ. 2026 ಹೇಗಿರುತ್ತೆ ಅಂತ ನೋಡೋಣ. ಯೂನಿವರ್ಸ್, ಪ್ಲೀಸ್ ಗೈಡ್ ಮೀ. ಫೈಲ್ 2 ಅವರ 2026 ಹೇಗಿರುತ್ತೆ ಮತ್ತು ನಿಮ್ಮ ಕಡೆಯಿಂದ ಏನು ಗೈಡೆನ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ 2ಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಇರುತ್ತೆ. ಯೂನಿವರ್ಸ್ ಪ್ಲೀಸ್. ಓಕೆ, ವಾವ್, ದಿ ಎಂಪರರ್. Okay, 10 of cups, 9 of cups, King of Pentacles, King of Swords, 3 of Wands. Guys, ನೀವು 2026 ನಿಮಗೆ ತುಂಬ ಜನಕ್ಕೆ ಒಳ್ಳೆ ವೆಲ್ತ್ ಅಂತೂ ತಂದುಕೊಡುತ್ತೆ. ಕಪ್ಸು, ಪೆಂಟಕಲ್ಸ್ ಇದೆ. ಫೈನಾನ್ಷಿಯಲಿ ಖಂಡಿತ ನಿಮಗೆ 2026ಅಲ್ಲಿ ಇಂಪ್ರೂವ್ಮೆಂಟ್ಸ್ ಕಾಣುತ್ತೆ. ತುಂಬ ಹಾರ್ಡ್ ವರ್ಕ್ ಮಾಡ್ತೀರಾ, ಯಾರ್ದು ಸಪೋರ್ಟ್ ಇಲ್ದೇ ನೀವು ಅಂದ್ಕೊಂಡ ಪೊಸಿಷನ್ಗೆ ಹೋಗ್ತೀರಾ. 2026ಅಲ್ಲಿ ಕಷ್ಟಪಟ್ಟು ಹಣನೂ ಸಂಪಾದನೆ ಮಾಡ್ತೀರಾ. ಮತ್ತು ನಿಮ್ಮ ಕೆರಿಯರ್ಸ್ ಏನು 2025 ಇತ್ತು ಅದು ಸ್ಟೇಬಲ್ ಆಗುತ್ತೆ. ಎಮೋಷ್ನಲಿ ನೀವು ಯೋಚನೆ ಮಾಡೋದಕ್ಕಿಂತ ತಲೆಯಿಂದ ಯೋಚನೆ ಮಾಡ್ತೀರಾ ಏನು ಒಳ್ಳೇದಾಗ್ಬೋದು ಅಂತ. ಮತ್ತು ಖಂಡಿತ ಮೆಟೀರಿಯಲ್ ಸಕ್ಸಸ್ ನಿಮಗೆ 2026ಅಲ್ಲಿ ಸಿಕ್ಕುತ್ತೆ. ಫೈನಾನ್ಷಿಯಲಿ ತುಂಬ ಇಂಪ್ರೂವ್ ಆಗ್ತೀರಾ. ಮತ್ತು ನೀವು 2025ಗಿಂತ 2026ಅಲ್ಲಿ ಡಿಸಿಪ್ಲಿನ್ ಕಲ್ತ್ಕೋತೀರಾ, ಡೆಡಿಕೇಶನ್ ಕೊಡ್ತೀರಾ ನಿಮ್ಮ ವರ್ಕ್ಗೆ. ಈಗ ಫಾರ್ ಎಕ್ಸಾಂಪಲ್ ನೀವು ಡ್ಯೂಟಿಗೆ ಲೇಟಾಗಿ ಹೋಗೋದು ಹಂಗೆಲ್ಲ ಮಾಡ್ತಿರ್ತೀರಾ. ಬಟ್ 2026ಅಲ್ಲಿ ನಿಮಗೆ ಅನ್ಸಕ್ಕೆ ಶುರು ಆಗುತ್ತೆ ಬೇಗ ಹೋಗ್ಬೇಕು, ಪಂಕ್ಚುಯಲ್ ಆಗಿರಬೇಕು, ಯಾರ ಕೈಲಿ ಏನೋ ಮಾತು ಕೇಳಬಾರ್ದು. ಆ ಥರ ನಿಮ್ಮ ಎನರ್ಜಿ ಶಿಫ್ಟ್ ಆಗುತ್ತೆ. 2026ಗೆ ಆಗಿರುತ್ತೆ. ಮತ್ತು ತುಂಬ ಒಳ್ಳೆ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟು ಆಗುತ್ತೆ. ಮತ್ತು ನೀವು 2026ಅಲ್ಲಿ ಹ್ಯಾಪಿ ಮತ್ತು ಸ್ಯಾಟಿಸ್ಫೈಡಾಗಿ ಫೀಲ್ ಮಾಡ್ತೀರಾ. ಅಂದರೆ ನೀವು ಖುಷಿಯಾಗಿರ್ತೀರಾ ಮತ್ತು ಸಾಕಪ್ಪ ದೇವ್ರು ಇಷ್ಟಾದರೂ ಕೊಟ್ಟಿದ್ದಾನೆ ಅಂತ ಸ್ಯಾಟಿಸ್ಫೈಡ್ ಅಂತ ಫೀಲ್ ಬರುತ್ತೆ ನಿಮಗೆ 2025ಅಲ್ಲಿ. ಯಾಕಂದರೆ ನಿಮ್ಮನ್ನ ಪ್ರೀತಿಸೋರು ತುಂಬ ಒಳ್ಳೆ ಕೇರ್, ತುಂಬ ಒಳ್ಳೆ ಪ್ರೀತಿ ಕೊಡ್ತಾರೆ. ನಿಮ್ಮ ಫ್ಯಾಮಿಲಿ ಎಲ್ಲ ಒಂಥರ ಸ್ಟೇಬಲ್ ಆಗಿ ನಡ್ಕೊಂಡು ಹೋಗುತ್ತೆ. ಕೆರಿಯರು ತುಂಬ ಸ್ಟೇಬಲ್ ಆಗಿರುತ್ತೆ. ನಿಮಗೆ 2026 ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ವೆರಿ ನೈಸ್ ಎನರ್ಜೀಸ್ ಗೈಸ್. ಕ್ಲೈಮ್ ಮಾಡಿ, ಯೂನಿವರ್ಸಿಗೆ ಥ್ಯಾಂಕ್ಸ್ ಹೇಳಿ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬರುತ್ತೆ. ಮತ್ತು ನೀವು ಒಳ್ಳೆ ಪೊಸಿಷನ್ಗೆ ಹೋಗ್ತೀರಾ. ಮತ್ತು ನಿಮ್ಮನ್ನ ಪ್ರೀತಿಸೋರು ನಿಮ್ಮನ್ನ ಇನ್ನೂ ತುಂಬ ಡೀಪಾಗಿ ಪ್ರೀತಿ ಮಾಡ್ತಾರೆ. ಮತ್ತು ನೀವೇನಾದರೂ ಬಿಸ್ನೆಸ್ ಕೈ ಹಾಕಿದ್ರೆ ಅದರಲ್ಲೂ ತುಂಬ ಒಳ್ಳೆ ಸಕ್ಸಸ್ ಕಾಣ್ತೀರಾ. ಅಥವಾ ಆಲ್ರೆಡಿ ಬಿಸ್ನೆಸ್ ಮಾಡ್ತಿದ್ರೆ ಅದರಲ್ಲಿ ನಿಮ್ಗೆ ಒಳ್ಳೆ ಸಕ್ಸಸ್ ಸಿಗುತ್ತೆ. ಮತ್ತು ಹೆಲ್ತ್ ಇಶ್ಯೂಸ್ ಇದ್ದರೆ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತು ನಿಮ್ಮ ಕೆರಿಯರಲ್ಲಿ ಇಂಬ್ಯಾಲೆನ್ಸ್ ಇದ್ದರೆ ಖಂಡಿತ ಸ್ಟೆಬಿಲಿಟಿ ಕಾಣ್ತೀರಾ 2026ಅಲ್ಲಿ. ನಿಮಗೆ ಒಳ್ಳೆ ರೆಸ್ಪೆಕ್ಟ್ ಸಿಗುತ್ತೆ, ಒಳ್ಳೆ ಪ್ರೀತಿ ಸಿಗುತ್ತೆ.
ಮತ್ತೆ ನೀವು ತುಂಬಾ ಕಮಾಂಡಿಂಗ್ ಆಗ್ತೀರಾ. 2 ಕಾರ್ಡ್ ಬಂದಿದೆ ಅಂದ್ರೆ ನೀವು ಹೈ ಪೊಸಿಷನ್ಗೆ ಹೋಗ್ಬೋದು, ನಿಮ್ಮ ಅಂಡರ್ ತುಂಬಾ ಜನ ಬರ್ಬೋದು. ಸೊ ನೀವು ತುಂಬಾ ಕಮಾಂಡಿಂಗ್ ಆಗಿ ಕಾಣಿಸ್ತಾ ಇದ್ದೀರಾ ನನಗೆ. ಆ ಪವರ್ ನಿಮಗೆ ಬರುತ್ತೆ 2026 ಅಲ್ಲಿ. ಕಮಾಂಡಿಂಗ್ ಜಾಬು, ಹೈ ಪೊಸಿಷನ್ ಜಾಬು, ಅಥವಾ ನೀವಿರೋ ಜಾಬಲ್ಲೇ ನಿಮ್ಮ ಮಾತನ್ನೆಲ್ಲ ಕೇಳ್ಬೋದು, ಮನೇಲೂ ನಿಮ್ಮ ಮಾತುಗಳನ್ನೆಲ್ಲ ಕೇಳ್ಬೋದು. 2026 ಅಲ್ಲಿ ತುಂಬಾ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ. ನೀವು ಅಷ್ಟು ಕಮಾಂಡ್ ಮಾಡಿದ್ರು ನಿಮ್ಗೆ ಅಷ್ಟೇ ರೆಸ್ಪೆಕ್ಟ್ ಸಿಗುತ್ತೆ. ಮತ್ತೆ ಮನೆ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ನಿಮ್ಮ ಲೈಫ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಎಲ್ಲಾನು ನೀವು 2026 ಅಲ್ಲಿ ತುಂಬಾ ಚೆನ್ನಾಗಿ ನಿಭಾಯಿಸ್ತೀರಾ. ಒಳ್ಳೊಳ್ಳೆ ಡಿಸಿಷನ್ಸ್ ತಗೋತೀರಾ, ಯೋಚನೆ ಮಾಡಿ ಡಿಸಿಷನ್ ತಗೋತೀರಾ, ತುಂಬಾ ಬ್ರಾಡ್ ಮೈಂಡ್ ಆಗ್ತೀರಾ 2026 ಅಲ್ಲಿ ನೀವು. ಮತ್ತೆ ತುಂಬಾ ಕಾನ್ಫಿಡೆನ್ಸ್ ಬರುತ್ತೆ ನಿಮ್ಗೆ. ಫಾರಿನ್ ಇನ್ಕಮು ಜನರೇಟ್ ಆಗ್ಬೋದು, ಅಂದ್ರೆ ಬೇರೆ ಕಡೆಯಿಂದ ಇನ್ಕಮ್ ಬರಕ್ ಶುರು ಆಗ್ಬೋದು ನಿಮ್ಗೆ. ಮತ್ತೆ ಜಾಬ್ ಆಪ್ಷನ್ಸು ಬರುತ್ತೆ 2026 ಅಲ್ಲಿ ನಿಮ್ಗೆ. ಮತ್ತೆ ಟ್ರಾವೆಲ್ ಮಾಡ್ತೀರಾ, ನೀವು ಅನ್ಕೊಂಡಿದ್ ಕಡೆ ಟ್ರಾವೆಲಿಂಗ್ ಎನರ್ಜಿ ಕಾಣಿಸ್ತಿದೆ. ಮತ್ತೆ ಫ್ಯೂಚರ್ನ ಪ್ಲಾನ್ ಮಾಡ್ತೀರಾ 2026 ಅಲ್ಲಿ. ವಾಟ್ಸ್ ನೆಕ್ಸ್ಟ್ ಅಂತ, ಅಂದ್ರೆ ಇಷ್ಟು ವರ್ಷ ಹೆಂಗೋ ನಡೀತೋ 2026 ಅಲ್ಲಿ ವಾಟ್ಸ್ ನೆಕ್ಸ್ಟ್ ಅಂತ ಫ್ಯೂಚರ್ನ ಪ್ಲಾನ್ ಮಾಡ್ತೀರಾ. ತುಂಬಾ ಚೆನ್ನಾಗಿದೆ ಗೈಸ್ ಎನರ್ಜೀಸ್. ಫೈಲ್ ಟು ಯೂನಿವರ್ಸ್, ಇನ್ನೊಂದಷ್ಟು ಮೆಸೇಜಸ್ ಕೊಡಿ ಯೂನಿವರ್ಸ್. ಯೂನಿವರ್ಸ್ ಪ್ಲೀಸ್ ಗೈಡ್, ಇನ್ನೊಂದಷ್ಟು ಮೆಸೇಜ್ ಕೊಡಿ 2026ಗೆ ನನ್ನ ವ್ಯೂವರ್ಸ್ಗೆ ಹೇಗಿರುತ್ತೆ ಅಂತ. ಓಕೆ, 10 of Wands, ಓಕೆ, Ace of Swords, 5 of Pentacles, 8 of Wands, the Tower. Okay. ಸ್ವಲ್ಪ ನಿಮಗೆ ಜಾಬ್ ಚೇಂಜ್ ಆಗಿ ಅಥವಾ ನಿಮಗೆ ಅಥಾರಿಟಿ ಸಿಕ್ಕಿರೋದ್ರಿಂದ ನಿಮ್ಗೆ ಅದು ಬರ್ಡನ್ ಅಂತ ಅನಿಸ್ಬೋದು ಸ್ವಲ್ಪ. ಮತ್ತು ಫೈನಾನ್ಷಿಯಲ್ ಬರ್ಡನ್ ಸ್ವಲ್ಪ ಇರುತ್ತೆ. ಇಂಪ್ರೂವ್ ಆದರೂ ಇನ್ನು ಫೈನಾನ್ಷಿಯಲ್ ಬರ್ಡನ್ ಅಂತ ಅನ್ನಿಸ್ಬೋದು. ಸ್ವಲ್ಪ ಸ್ಟ್ರೆಸ್ಡ್ ಅನಿಸ್ಬೋದು, ಯಾಕಂದರೆ ಜವಾಬ್ದಾರಿ ತುಂಬ ಜಾಸ್ತಿ ಆಗುತ್ತಲ್ಲ, ಸ್ಟ್ರೆಸ್ ಅನಿಸ್ಬೋದು. ಯಾಕಂದರೆ ಜಾಬ್ ಚೇಂಜ್ ಆಗಿ ಹೈ ಪೊಸಿಷನ್ ಹೋದರೆ, ನೀವು ಅಥಾರಿಟೇಟಿವ್ ಜಾಬ್ಗೆ ಹೋದರೆ ದುಡ್ಡೇ ಇರುತ್ತೆ. ನಿಮ್ಗೆ ಸ್ಟ್ರೆಸ್ ಅನಿಸೋದು, ಮತ್ತು ತುಂಬ ಸಿಚುವೇಶನ್ನ ಓವರ್ ಥಿಂಕ್ ಮಾಡ್ತೀರಾ, ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಅಂತ. ಯಾಕಂದರೆ ನಿಮ್ಮ ಪೊಸಿಷನ್ ಹಂಗಿರುತ್ತೆ 2026 ಅಲ್ಲಿ. ಸ್ವಲ್ಪ ಪ್ರೆಷರ್ ಇರುತ್ತೆ, ಎನರ್ಜಿ ಡ್ರೈನ್ ಆದಂಗೆ ಅನಿಸ್ಬೋದು 2026 ಅಲ್ಲಿ. ಬಿಕಾಸ್ ಆಫ್ ಹೈ ಪೊಸಿಷನ್ ಜಾಬು, ನಿಮ್ಮ ಜಾಬ್ದು ಚೇಂಜಸ್ ಇರುತ್ತಲ್ಲ, ಸ್ಟಾರ್ಟಿಂಗ್ ಅಲ್ವಾ, ಆ ಥರ ಅನ್ಸೋದು ಸಹಜ. ಸೊ ನಿಮಗೆ ರೆಸ್ಪಾನ್ಸಿಬಿಲಿಟೀಸು ಸ್ವಲ್ಪ ಡ್ರೈನ್ ಆದಂಗೆ ಅನಿಸುತ್ತೆ. ಬಟ್ ಸ್ಟಿಲ್ ನೀವು ರಾಜನ್ ಥರನೇ ಅದನ್ನೆಲ್ಲ ಓವರ್ಕಮ್ ಮಾಡ್ತೀರಾ. ಬಿಕಾಸ್ ಯು ಆರ್ ಎಂಪರರ್. ನೀವು ಅದನ್ನು ಓವರ್ಕಮ್ ಮಾಡಿ ಗೆದ್ದೇ ಗೆಲ್ತೀರಾ 2026 ಅಲ್ಲಿ. ಮತ್ತು ನೀವು ಸ್ಯಾಟಿಸ್ಫೈಡ್ ಲೈಫ್ ಏನು 2026 ಅಲ್ಲಿ ನಡೆಸ್ತಿರ್ತೀರೋ, ತುಂಬ ಖುಷಿಯಾಗಿರ್ತೀರ, ತುಂಬ ನೆಮ್ಮದಿಯಾಗಿರ್ತೀರ. ಆದಷ್ಟು ಫ್ಯಾಮಿಲಿ ಲೈಫಲ್ಲಿ ಇರ್ಬೋದು, ಏನೇ ಸ್ಟ್ರೆಸ್ ಬಂದರೂ ಏನಿದ್ರು ಎಲ್ಲನೂ ಓವರ್ಕಮ್ ಮಾಡಿ ನೆಮ್ಮದಿಯಾಗಿರ್ತೀರ. ಮತ್ತು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಮಾಡ್ತೀರಾ, ಮತ್ತು ಬ್ರಿಲಿಯಂಟ್ ಡಿಸಿಷನ್ಸ್ ತಗೋತೀರಾ. ನಾನು ಇಲ್ಲಿ ಹೇಳ್ದೆ ಒಳ್ಳೊಳ್ಳೆ ಡಿಸಿಷನ್ಸ್ ತಗೋತೀರಿ ಅಂತ. ಬ್ರಿಲಿಯಂಟಾಗಿ ಯೋಚನೆ ಮಾಡ್ತೀರಾ, ಬ್ರಿಲಿಯಂಟಾಗಿ ಡಿಸಿಷನ್ಸ್ ತಗೋತೀರಾ. ಮತ್ತು ನಿಮ್ಮ ಮಾತು ತುಂಬ ಇಂಪ್ರೂವ್ ಆಗಿರುತ್ತೆ. ನಿಮ್ಮ ಮಾತು ಯಾರನ್ನೇ ಆಗಲಿ ಅಟ್ರಾಕ್ಟ್ ಮಾಡೋ ಥರ ಇರುತ್ತೆ. ಮತ್ತು ಒಳ್ಳೆ ಕ್ಲಾರಿಟಿ ಕೊಡ್ತೀರಾ ನಿಮ್ಮ ಮಾತಲ್ಲಿ, ಒಳ್ಳೆ ಅಟ್ರಾಕ್ಟಿಂಗ್ ಆಗು ಇರುತ್ತೆ. ಮತ್ತು ಒಳ್ಳೆ ಕ್ಲಾರಿಟಿನೂ ಕೊಡ್ತೀರಾ. ನಿಮ್ಮ ವರ್ಕ್ ಪ್ಲೇಸಲ್ಲಿ ನೀವು ಒಳ್ಳೆ ಹೆಸರು ತಗೋತೀರಾ, ಫ್ಯಾಮಿಲಿಲೂ ಒಳ್ಳೆ ಹೆಸರು ತಗೋತೀರಾ. ಓಕೆನಾ? ನೈಸ್ ನೈಸ್ ನೈಸ್. ಫೈನಾನ್ಷಿಯಲಿ ದುಡ್ಡು ಬರ್ತಾ ಇರುತ್ತೆ, ಓಕೆನಾ? ಆದರೆ ನೀವು ಎಲ್ಲೋ ರಾಂಗ್ ಬೇಡದೇ ಇರೋ ಕಡೆ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಇನ್ವೆಸ್ಟ್ ಮಾಡಬೇಡಿ, ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ದುಡ್ಡೇನೋ ಚೆನ್ನಾಗಿ ಬರ್ತಾ ಇರುತ್ತೆ, ಆದರೆ ಬಿಸ್ನೆಸ್ ಇರ್ಬೋದು,
ಏನಾದರೂ ದುಡ್ಡು ಇನ್ವೆಸ್ಟ್ ಮಾಡೋದಿರ್ಬೋದು, ರಾಂಗ್ ಸೋರ್ಸಲ್ಲಿ ಇನ್ವೆಸ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಹುಷಾರಾಗಿರಿ, ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಕೆಲವು ಸರ್ ಅನ್ಸುತ್ತೆ ನಿಮಗೆ ನನ್ನನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಿದ್ದಾರೆ, ಒಬ್ಬಂಟಿ ಮಾಡ್ತಿದ್ದಾರೆ ಅಂತ ಕೆಲವು ಸರ್ ಅನ್ಸುತ್ತೆ. ಬಟ್ ಅದನ್ನೆಲ್ಲ ಓವರ್ಕಮ್ ಮಾಡಿ ನೀವು ನಿಲ್ತೀರ. ರಾಂಗ್ ಇನ್ವೆಸ್ಟ್ಮೆಂಟ್ ಕಡೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರಕ್ಕೆ ಬನ್ನಿ 2026ಅಲ್ಲಿ, ಓಕೆನಾ? ಮತ್ತೆ ಸ್ವಲ್ಪ ಜನಕ್ಕೆ ಸಾಲ ಆಗ್ಬೋದು, ಹುಷಾರು. ಏನು ದುಡ್ಡು ಬಂದಿರುತ್ತೆ ಅದನ್ನ ಆದಷ್ಟು ಸೇವ್ ಮಾಡಿ. ಮತ್ತೆ ನಿಮ್ಮ ತುಂಬ ಸ್ಟ್ರೆಸ್ ತಗೊಳ್ಳೋದು ಅಥವಾ ಓವರ್ ಥಿಂಕಿಂಗಿಂದ ಕೆಲವ್ರಿಗೆ ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಮಾಡ್ಕೋಬೇಡಿ, ಆದಷ್ಟು ಹ್ಯಾಂಡಲ್ ಮಾಡಿ. ಹ್ಯಾಂಡಲ್ ಮಾಡ್ತೀರಾ ಅಂತ ಬರ್ತಾರೆ, ಹ್ಯಾಂಡಲ್ ಮಾಡ್ತೀರಾ, ಓಕೆನಾ? ಮತ್ತೆ ನೀವು ಏನೇನು ಫ್ಯೂಚರ್ ಬಗ್ಗೆ ಕನ್ಸ್ಕೊಂಡಿದ್ದೀರೋ ಖಂಡಿತ ನೆರವೇರುತ್ತೆ, ಆದಷ್ಟು ಬೇಗ ನೆರವೇರುತ್ತೆ. 2026ಅಲ್ಲಿ ಖಂಡಿತ ನೆರವೇರುತ್ತೆ, ಫಾಸ್ಟಾಗೆ ನೆರವೇರುತ್ತೆ. ಫಾಸ್ಟ್ ಚೇಂಜಸ್ ಆಗುತ್ತೆ. ಇನ್ಕಮ್ ಅಂತೂ ತುಂಬ ಬರುತ್ತೆ ಗೈಸ್, ಇನ್ಕಮ್ ಚೆನ್ನಾಗಿದೆ 2026ಅಲ್ಲಿ. ಸಕ್ಸಸ್ ಸಿಗುತ್ತೆ. ಸ್ವಲ್ಪ ಸ್ಟ್ರಗಲ್ ಇದ್ರೂ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸ್ಟ್ರಗಲ್ ಇದೆ ಬಟ್ ಸಕ್ಸಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಬೇಗ ಬೇಗ ಆ್ಯಕ್ಷನ್ ತಗೋತೀರಾ, ಏನದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರೋ, ಏನದ್ರ ಬಗ್ಗೆ ಪ್ಲಾನಿಂಗ್ ಮಾಡ್ತಿದ್ರೋ ಬೇಗ ಬೇಗ ಆ್ಯಕ್ಷನ್ ತಗೋತೀರಾ, ಬೇಗ ಬೇಗ ನೆರವೇರುತ್ತೆ. ಮತ್ತೆ ನಿಮಗೆ ಎಷ್ಟು ರೆಸ್ಪೆಕ್ಟು, ಲವ್ವು, ಮತ್ತು ನಿಮ್ಮ ಜಾಬಲ್ಲೆಲ್ಲ ಒಳ್ಳೆ ನೇಮು, ಫೇಮು ಎಲ್ಲ ಸಿಗುತ್ತೆ. ಸ್ಟೇಬಲ್ ಕೆರಿಯರು ಇರುತ್ತೆ. ಬಟ್ ನಾನು ಹೇಳಿದ್ನಲ್ಲ, ರಾಂಗ್ ಇನ್ವೆಸ್ಟ್ಮೆಂಟ್ ಅಥವಾ ಏನಾದ್ರು ದುಡುಕು ನಿರ್ಧಾರಗಳಿಂದ ಅದನ್ನೆಲ್ಲ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಜಾಬ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. 2ನೇ ಸರ್ ವಾರ್ನಿಂಗ್ ಬರ್ತದೆ ಯೂನಿವರ್ಸ್ ಕಡೆಯಿಂದ. ಸೊ ಅದಾಗಲೇಬೇಕು ಅಂತಿಲ್ಲ, ಆಗಲ್ಲ. ಯಾಕಂದರೆ ನೀವು ಇಲ್ಲಿ ಸ್ಟ್ರಾಂಗಾಗಿ ಕೂತಿದ್ದೀರಾ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಳ್ಳಿ ಅಂತ ಯೂನಿವರ್ಸ್ ಹೇಳ್ತಿದೆ. ನೀವು ಕರೆಕ್ಟಾಗಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿಲ್ಲ ಅಂದರೆ ಆ ಥರ ಪ್ರಾಬ್ಲಮ್ಸ್ ಆಗಬಹುದು. ಸೊ ನೀವು ಡಿಮೋಷನ್ ಆಗ್ಬೋದು, ಪ್ರಮೋಷನ್ ಆಗಿರೋದು, ಫೇಲ್ಯೂರ್ಸ್ ಆಗ್ಬೋದು, ಲಾಸ್ ಆಗ್ಬೋದು, ಓಕೆನಾ? ಸೊ ಕೇತು ಎಫೆಕ್ಟ್ ಇದೆ ಅದಕ್ಕೋಸ್ಕರ. ಸೊ ನೀವು ತುಂಬ ಯೋಚನೆ ಮಾಡಿ ಫೈನಾನ್ಸ್ನ, ಏನು ನಿಮಗೆ ತುಂಬ ಸಕ್ಸಸ್ಸು ಫೈನಾನ್ಸ್ ಎಲ್ಲ ಸಿಗುತ್ತೆ ನೋಡಿ. ಫೈನಾನ್ಸ್ ಎಷ್ಟು ಚೆನ್ನಾಗಿ, ಎಲ್ಲಿ ನೋಡಿದ್ರು ಫೈನಾನ್ಸು, ಸ್ಯಾಟಿಸ್ಫ್ಯಾಕ್ಷನ್. ನಿಮ್ಮ ಆ ಖುಷಿನ ಉಳಿಸ್ಕೋಬೇಕು ಅಂದರೆ ನೀವು ಡಿಸಿಷನ್ಸ್ನ ಯೋಚನೆ ಮಾಡಿ ತಗೊಳ್ಳಿ, ಎಲ್ಲರ ಜೊತೆ ಮನೆ ಡಿಸ್ಕಸ್ ಮಾಡಿ ತಗೊಳ್ಳಿ. ನೀವೇ ಸಡನ್ನಾಗಿ ಡಿಸಿಷನ್ ತಗೋಬೇಡಿ ಅಂತ ಯೂನಿವರ್ಸು ಹೇಳ್ತಾ ಇದೆ, ಓಕೆನಾ? ಇನ್ನೊಂದಷ್ಟು ಮೆಸೇಜಸ್ ನೋಡೋಣ ಯೂನಿವರ್ಸ್ ಕಡೆಯಿಂದ. ಯೂನಿವರ್ಸ್ ಗೈಡ್ ಮಾಡಿ ನನ್ನ ಪೈಲ್ 2 ವ್ಯೂವರ್ಸ್ಗೆ 2026 ಹೇಗಿರುತ್ತೆ ಅಂತ. ಯೂನಿವರ್ಸ್ ಗೈಡ್ ಮಾಡಿ 2026 ನನ್ನ ವ್ಯೂವರ್ಸ್ಗೆ ಹೇಗಿರುತ್ತೆ ಅಂತ. ಅಟ್ ಯುವರ್ ಲೋಯೆಸ್ಟ್ ಯು ನೋ ಎ ಲಾಟ್. ಓಕೆ, ನಿಮ್ಗೆ ಎಂಥ ಈ ಥರ ಸಿಚುವೇಶನ್ ಬಂದ್ರೂ ಅದರಿಂದ ನೀವು ತುಂಬ ಕಲಿತೀರ. ಸೊ ಯಾವ ಸಿಚುವೇಶನ್ ಬಂದರೂ ಧೃತಿಗೆಡದೆ ಫೇಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಒಳ್ಳೆಯದೇ ಆಗುತ್ತೆ, ಪಾಸಿಟಿವ್ ಆಗಿರಿ, ಓಕೆನಾ? ಧೃತಿಗೆಡಬೇಡಿ ಅಂತ ಹೇಳ್ತಾರೆ. ಯು ಆರ್ ಸ್ಟ್ರಾಂಗರ್ ದ್ಯಾನ್ ಯು ನೋ. ನೀವೇನು ಅಂದ್ಕೊಂಡಿದ್ದೀರಾ ಅದಕ್ಕಿಂತ ನೀವು ಸ್ಟ್ರಾಂಗರ್ ಅಂತ ಯೂನಿವರ್ಸ್ ಹೇಳ್ತಿದೆ. ನಿಮಗೆ ಅಯ್ಯೋ ನನ್ನ ಕೈಲಿ ಇಷ್ಟೇ ಆಗೋದು ಅಂತ ಖಂಡಿತ ಅನ್ಕೋಬೇಡಿ, ನೀವು ಅದಕ್ಕಿಂತ ಸ್ಟ್ರಾಂಗರ್ ಅಂತ ಯೂನಿವರ್ಸ್ ಹೇಳ್ತಿದೆ. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ಟು ಅದರ್ಸ್. ನೀವು ನಿಮ್ಮನ್ನು ಬೇರೆಯವ್ರಿಗೆ ಕಂಪೇರ್ ಮಾಡ್ಕೋಬಾರ್ದಂತೆ. ನೀವು ನಿಮ್ಮ ಲೈಫ್ನ ಬೇರೆಯವ್ರ ಲೈಫಿಗೆ ಕಂಪೇರ್ ಮಾಡ್ಕೋಬಾರ್ದಂತೆ. ಈಗ ನಿಮಗಿಂತ ಅವ್ರು ಫುಲ್ಲು ಅಷ್ಟು ವರ್ಷದಿಂದ ದುಡ್ದು ರಿಚ್ ಆಗಿರ್ತಾರೆ, ಬಿಡು ಇದಕ್ಕೆ ಇನ್ವೆಸ್ಟ್ ಮಾಡಿಬಿಟ್ಟು ನಾನು ಅವ್ರ ಥರ ರಿಚ್ ಆಗಬೇಕು, ಆ ಥರ ದಯವಿಟ್ಟು 2026ಅಲ್ಲಿ ಅನ್ಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಸೊ ನಿಮಗೂ ಈ ವರ್ಷ ತುಂಬ ಚೆನ್ನಾಗಿದೆ, ಸ್ಯಾಟಿಸ್ಫೈಡ್ ಲೈಫ್ ಕೊಡ್ತಾ ಇದ್ದಾನೆ ದೇವರು, ಓಕೆನಾ? ಅದನ್ನು ಉಳಿಸ್ಕೊಳ್ಳಿ, ನೆಮ್ಮದಿಯಾಗಿರಿ.
ನೆಮ್ಮದಿಯಾಗಿರಿ, ಚೆನ್ನಾಗಿ ಫೈನಾನ್ಸಸ್ಸು ಬರ್ತಾ ಇದೆ, ಖುಷಿಯಾಗಿರಿ. ಓಕೆನಾ? ಬೇರೆಯವ್ರು ಕಂಪೇರ್ ಮಾಡ್ಕೋಬೇಡಿ. ಒಬ್ರಿಗಿಂತ ಒಬ್ರು ರಿಚ್ ಇದ್ದೇ ಇರ್ತಾರೆ, ಕಂಪೇರ್ ಮಾಡ್ಕೋಬೇಡಿ. ಬ್ರೇವ್, ಸ್ಟ್ರಾಂಗ್, ಫಿಯರ್ಲೆಸ್. ಧೈರ್ಯವಾಗಿರಿ, ಸ್ಟ್ರಾಂಗ್ ಆಗಿರಿ, ಯಾವುದಕ್ಕೂ ಹೆದರ್ಕೋಬೇಡಿ ಅಂತ ಯೂನಿವರ್ಸ್ ಹೇಳ್ತಿದೆ. ಧೈರ್ಯವಾಗಿ ಮುನ್ನುಗ್ಗಿ ಅಂತ ಹೇಳ್ತಾ ಇದೆ. ಬಟ್ ಪ್ರಾಪರ್ ಆಗಿ ಯೋಚನೆ ಮಾಡಿ ಮುನ್ನುಗ್ಗಿ. ಓಕೆನಾ? ಧೈರ್ಯ ಇರಲಿ, ಬಟ್ ಓವರ್ ಕಾನ್ಫಿಡೆನ್ಸ್ ಬೇಡ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಟುಡೇ ಐ ಚೂಸ್ ಮೈ ಸೆಲ್ಫ್. ನೀವು ನಿಮ್ಮನ್ನು ಚೂಸ್ ಮಾಡ್ಕೊಳ್ಳಿ, ನೀವು ಖುಷಿಯಾಗಿರೋದನ್ನ ನೋಡಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಏನೇ ಸ್ಟ್ರೆಸ್ ಇದ್ರೂ ಅದನ್ನ ಬಿಟ್ಟು ನಿಮ್ಮ ಹೆಲ್ತು, ನಿಮ್ಮ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದೆ. ಮತ್ತು ನಾಳೆ ನೆನ್ನೆ ಅನ್ನೋದನ್ನ ಯೋಚನೆ ಮಾಡೋದು ಬಿಟ್ಬಿಟ್ಟು ಇವತ್ತು ಹೇಗೆ ಖುಷಿಯಾಗಿರ್ಬೋದು ಅಂತ ಯೋಚನೆ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಿದೆ. ಮತ್ತು ನನಗೆ ಇಂಟ್ಯೂಷನ್ ಅನಿಸ್ತಿರೋದು ಗೈಸ್, ನಿಮ್ಗೆ ಏನು ಸಜೆಷನ್ ಮಾಡಿ ಅಂತ ಹೇಳ್ತಿದೆ ಯೂನಿವರ್ಸ್ ಅಂದರೆ, ನನಗೆ ಪದೇ ಬರ್ತಿದೆ ಫೈನಾನ್ಷಿಯಲ್ ಲಾಸ್. ಅಂದರೆ ನೀವು ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಏನಕ್ಕಾದ್ರೂ ಇನ್ವೆಸ್ಟ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ, ಅಥವಾ ಆದಷ್ಟು ಅವಾಯ್ಡ್ ಮಾಡಿ. ಬರೋ ದುಡ್ಡೇ ಜಾಸ್ತಿ ಬರ್ತಿರುತ್ತೆ, ಅದರಲ್ಲಿ ಆದಷ್ಟು ಖುಷಿಯಾಗಿರಿ. ಮತ್ತು ಫ್ಯಾಮಿಲಿಯವ್ರದ್ದು ಸಜೆಷನ್ಸ್ ತಗೊಂಡು ಬಿಸ್ನೆಸ್ ಏನಕ್ಕೆ ಮುಂದುವರಿಬೇಕಾದ್ರೂ ಅವರ ಸಜೆಷನ್ ತಗೊಂಡು ಮುಂದುವರಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ಎಲ್ಲ ಪಾಸಿಟಿವ್ ಎನರ್ಜೀಸ್ನ ಕ್ಲೈಮ್ ಮಾಡಿ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಸೋ ಮಚ್.